ತಾಲೂಕಿಗೆ ಕಾರ್ಯಕ್ರಮ ಹೊರಟೋಗ್ತಾರೆ MP ಅವರು. ಇಷ್ಟು ಕಾರ್ಯಶೀಲರಾಗಿರ್ತಕ್ಕಂಥ ಶ್ರೀಮಾನ್ DK ಸುರೇಶ್ ಅವರನ್ನ ಅವರು ಮಾಡಿರೋದು ಅಂತ ಬಂದರೆ ಸಮಯ ಇರಲ್ಲ. ಕರೋನಾ ನಿಮಗೆಲ್ಲ ಒಂದು ಹಳೆಯ ನೆನಪಾಗಿ ಉಳಿದಿಲ್ಲ. ಕರೋನಾ ಕಾಯಿಲೆ ಬಂತು ನೋಡಿ, ಆ ಜ್ವರ ಅದೆಲ್ಲ ಬಂದು ನಡ್ಕೊಬಂದು ಸುಮಾರು ಜನ ಕಾಯಿಲೆಯಿಂದ ಸತ್ತರೆ ಇನ್ನು ಕೆಲವರು ಆ ಸತ್ತು ನೋಡೇ ಇವರು ಸತ್ತೋರು, ಪಕ್ಕದಲ್ಲಿ ಮಲಗಿದ್ದು. ಆ ಸಮಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಒಬ್ಬರೊಬ್ಬರು ಪಾರ್ಲಿಮೆಂಟ್ ಮೆಂಬರು ಶ್ರೀಮಾನ್ ಸುರೇಶ್ ಅವರು PPP ಅಂತ ಹೇಳ್ತಾರೆ. ಆ ಮುಷ್ಕೆಲ್ಲ ನೋಡಿ, ರೋಗಿಗಳು ಮಲಗಿದ ಕಡೆ ಹೋಗಿ ರೋಗಿಗಳಿಗೆ ಧೈರ್ಯ ಹೇಳಿ 3 ಕೋಟಿ ರೂಪಾಯಿ ಬೆಲೆ ಬಾಳುವಷ್ಟು ತರಕಾರಿಯನ್ನು ರೈತರ ತೋಟಕ್ಕೆ ಹೋಗಿ ಬರ್ತಾರೆ ನೀವಿಲ್ಲ ಕೂತೀರಿ, ದಯವಿಟ್ಟು ಕೂತ್ಕೊಳ್ಳಿ. ಬಂದವರು ಇಷ್ಟು ಸೇವೆ ಮಾಡಿರ್ತಕ್ಕಂಥ ಮಾನ್ಯ ಶ್ರೀ DK ಸುರೇಶ್ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು, ಅವರ ಗುರುತು ಹಸ್ತದ ಗುರುತು, ಅವ್ರ ನಂಬರು 2ನೇ ನಂಬರು. ಒಂದ್ಸಾರಿ ಬಾಲನಿಂದ ಓಟ್ ಹಾಕ್ತಾಗ್ಲೂ ಅವ್ರ ಹಸ್ತದ ಗುರುತು, ಅವ್ರ ನಂಬರ್ 2. ಮಹಿಳೆಯರಿಗೆ 2,000 ರೂಪಾಯಿ. ಸುರೇಶ್ ಅವ್ರ ಗುರುತು 2,000. ನಮಸ್ಕಾರ. ಇಲ್ಲಿಯವರೆಗೆ ಬಹಳ ಸವಿಸ್ತಾರವಾಗಿ ಮಾತನಾಡಬೇಕಾಗಿದೆ. ಬಹಳ ಸವಿಸ್ತಾರವಾಗಿ ಕಾಂಗ್ರೆಸ್ ಪಕ್ಷದ ಸಾಧನೆಗಳು, ಕಾಂಗ್ರೆಸ್ ಪಕ್ಷ ನೀಡಿದಂಥ ಕೊಡುಗೆಗಳು, ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಸಂಸದರಾಗಿ 11 ವರ್ಷಗಳ ಕಾಲ ಗೌರವಾನ್ವಿತ DK ಸುರೇಶ್ ಅವರು ಸಲ್ಲಿಸಿದಂಥ ಸೇವೆ, DK ಸುರೇಶ್ ಅವರು ಸಲ್ಲಿಸಿದಂಥ ಸೇವೆಯನ್ನು ಬಹಳ ನಿರರ್ಗಳವಾಗಿ ತಮ್ಮೆಲ್ಲರಿಗೂ ಮನವರಿಕೆ ಮಾಡಿಕೊಟ್ಟಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರಂಥ ಶ್ರೀ ಎಂ ಲಿಂಗಪ್ಪಾಜಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇದೀಗ ತಾವು ಕಾಯ್ದಾದಂಥ ಬಹು ಅದ್ಭುತವಾದ ಕ್ಷಣ, ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಗೌರವಾನ್ವಿತ ಶ್ರೀ DK ಸುರೇಶ್ ಅವರ ಪರವಾಗಿ ಮತಯಾಚನೆಗಾಗಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ರಾಜ್ಯ ಕಟ್ಟ ಧೀಮಂತ ನಾಯಕ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು, ಈ ಭಾಗದ ಜನಪ್ರಿಯ ಶಾಸಕರು, ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀ SC ಬಾಲಕೃಷ್ಣರವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವೇದಿಕೆಗೆ ಬರ್ತಾ ಇದ್ದಾರೆ. ದಯಮಾಡಿ ಮೈಕ್ ಸೆಟ್ನವರು ಹಿಂದೆಗಡೆ ಬೇಸ್ ಇರೋ ಕಡೆ ಸ್ವಲ್ಪ ಕೇಳಿಸ್ತಾ ಇಲ್ಲ ಅಂತ ನೋಡಪ್ಪ, ಅದೇನೋ ಬೇಸ್ತು. ದಯಮಾಡಿ ಮೈಕ್ ಸೆಟ್ನವರು ಹಿಂದೆಗಡೆ ಸ್ವಲ್ಪ ಬೇಸ್ ಇರೋ ಕಡೆ ಬರ್ತಾ ಇಲ್ಲ ಅಂತ ದಯಮಾಡಿ ಸ್ವಲ್ಪ ಚೆಕ್ ಮಾಡಿಸಿ ಪ್ಲೀಸ್. ಹಿಂದೆ ಕೇಳಿಸ್ತಾ ಇಲ್ಲ ಅಂತ ಫೋನ್ ಬರ್ತಾ ಇದೆ. ದಯಮಾಡಿ ಎಲ್ಲ ನಮ್ಮ ಮುಖಂಡರುಗಳಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಚುನಾವಣಾ ನೀತಿ ಸಂಹಿತೆ ಇದೆ, ಜೊತೆಗೆ ಉಪಮುಖ್ಯಮಂತ್ರಿಗಳು ವೇದಿಕೆಗೆ ಬರ್ತಾ ಇರೋದ್ರಿಂದ ಪ್ರೋಟೋಕಾಲ್ ಇರ್ತದೆ. ಹಾಗಾಗಿ ನಿಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ತೇವೆ. ನಾವು ಪರ್ಮಿಷನ್ ತೊಗೊಂಡಾಗಲೂ ಕೂಡ ನಮಗೆ ಪೊಲೀಸ್ ಇಲಾಖೆಯಿಂದ ಇದು ನಮ್ಗೆ ಆರ್ಡರ್ಸ್ ಆಗಿದೆ. ಹಾಗಾಗಿ ವೇದಿಕೆ ಮೇಲೆ 5-10 ಕುರ್ಚಿಗಳನ್ನು ಅಷ್ಟೇ ಹಾಕ್ಲಿಕ್ಕೆ ಪರ್ಮಿಷನ್ ಕೂಡ ಇರ್ತಕ್ಕಂಥದ್ದು. ದಯಮಾಡಿ ಯಾವುದೇ ಮುಖಂಡರುಗಳು ಅನ್ಯತಾ ಭಾವಿಸಬಾರ್ದು ಅಂತೇಳಿ ನಮ್ಮಲ್ಲಿ ಕೈ ಮುಗಿದು ಮನವಿಯನ್ನು ಮಾಡ್ತಾ ಇದ್ದೇನೆ. ತಾವು ಕಾಯ್ತಾ ಇರ್ತಕ್ಕಂಥ ಅದ್ಭುತವಾದಂಥ ಕ್ಷಣಗಳು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಾವಿರಾರು ಬೈಕ್ಗಳ ರ್ಯಾಲಿ ಮುಖಾಂತರವಾಗಿ ನಮ್ಮ ಬಿಡದಿ ಭಾಗದ ಪ್ರಾರಂಭ ಕಲ್ಲುಗೋಪಳ್ಳಿಯ ಗೇಟ್ನಿಂದ ಇದೀಗ ಬೈಕ್ನಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಬೈಕ್ಗಳು ಬಂದಿದೆ. ದಯಮಾಡಿ ಎಲ್ಲ ಬೈಕ್ನಲ್ಲಿ ಬಂದಿರತಕ್ಕಂಥ ಸ್ನೇಹಿತರು ಚೌಕಿ ಮಠದ ಆವರಣದಲ್ಲಿ ಬೈಕ್ಗಳನ್ನ ಪಾರ್ಕಿಂಗ್ ಮಾಡಬೇಕು. ಸುಮಾರು ಒಂದು 3.5 ಕಿಲೋಮೀಟರ್ಗೂ ಹೆಚ್ಚು ಪ್ರೊಸೆಷನ್ ಬರ್ತಾ ಇದೆ. ದಯಮಾಡಿ ಬೈಕ್ನ ಸ್ನೇಹಿತರು ಯಾರೂ ಕೂಡ ದಯಮಾಡಿ ರೋಡ್ ಪಕ್ಕದಲ್ಲಿ ಗಾಡಿನ ನಿಲ್ಲಿಸಬೇಡಿ, ಟ್ರಾಫಿಕ್ ಜಾಮ್ ಆಯ್ತದೆ. ಈಗಾಗಲೇ ಆರಕ್ಷಕ ಸಿಬ್ಬಂದಿ ಸಾಕಷ್ಟು ಸಹಕಾರವನ್ನು ನೀಡಿದ್ದಾರೆ. ದಯಮಾಡಿ ಅವರು ಆರಕ್ಷಕ ಸಿಬ್ಬಂದಿ ನೀಡತಕ್ಕಂಥ ಸೂಚನೆಗಳನ್ನು ತಾವೆಲ್ಲರೂ ಫಾಲೋ ಮಾಡಬೇಕು, ತಾವೆಲ್ಲರೂ ಅದನ್ನು ಕೇಳಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ, ದಯಮಾಡಿ ಎಲ್ಲರೂ ಕೂಡ ಚೌಕಿ ಮಠದ ಆವರಣಕ್ಕೆ ನಮ್ಮ ದ್ವಿಚಕ್ರ ವಾಹನಗಳನ್ನು ಪಾರ್ಕ್ ಮಾಡಬೇಕು. ದಯಮಾಡಿ ನಮ್ಮ ಯೂತ್ ಕಾಂಗ್ರೆಸ್ ಸ್ನೇಹಿತರು, ನಮ್ಮ ನವೀನ್ ಮತ್ತು ತಂಡ, ದಯಮಾಡಿ ಮಾಧ್ಯಮದ ಸ್ನೇಹಿತರಿಗೆ ಈ ಭಾಗದಲ್ಲಿ ಕೆಲವು ಕುರ್ಚಿ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಸರಿ, ಆಯ್ತು, ಹೋಗುವ. ಆಯ್ತು, ಹೋಗುವ. ದಯಮಾಡಿ ಮೈಕು ದಯಮಾಡಿ ನೋಡಿ, ಮತ್ತೆ ಅದೇ ಕಂಪ್ಲೇಂಟು. ಮೈಕ್ನವ್ರು ದಯಮಾಡಿ ಸ್ವಲ್ಪ ಹಿಂದೆಗಡೆ ಬರ್ತಾ ಇಲ್ಲ ಕಂಪ್ಲೇಂಟ್ಸ್ ಇದೆ. ಒಂಚೂರು ದಯಮಾಡಿ ನೀವು ಯಾರಾದರೂ ಒಬ್ರು ನೋಡಬೇಕು. ದಯಮಾಡಿ ನಮ್ಮ ಎಲ್ಲ ಮುಖಂಡರುಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಚುನಾವಣಾ ನೀತಿ ಸಂಹಿತೆ ಇದೆ, ಜೊತೆಗೆ ಉಪಮುಖ್ಯಮಂತ್ರಿಗಳು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ.
ದಯಮಾಡಿ ವೇದಿಕೆ ಮೇಲೆ 10 ಜನ ಕೂರ್ಲಿಕ್ಕೆ ಅಷ್ಟೇ ಅವಕಾಶ ಇದೆ. ಎಲ್ಲ ಮುಖಂಡಗಳಲ್ಲಿ ದಯಮಾಡಿ ಕೈ ಮುಗಿದು ಮನವಿ ಮಾಡ್ತೇನೆ. ಆಯ್ದ ವ್ಯಕ್ತಿಗಳು ಬಿಟ್ಟು ಬೇರೆ ಯಾರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬಾರದು ಅಂತ ಕೇಳ್ಕೊಳ್ತಾ, ದಯಮಾಡಿ ಮಧ್ಯಭಾಗದಲ್ಲಿ ಈಗ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಡಿ.ಕೆ. ಶಿವಕುಮಾರ್ ಸಾಹೇಬರು, ಈ ರಾಜ್ಯದ ಅಪ್ರತಿಮ ನಾಯಕ, ಈ ರಾಜ್ಯದ ಧೀಮಂತ ನಾಯಕ, ನಿಮ್ಮೆಲ್ಲರ ಆಶಾ ಕಿರಣ, ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಅಂತ ಡಿ.ಕೆ. ಶಿವಕುಮಾರ್ ಸಾಹೇಬರೀಗ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಶ್ರೀ ಎಸ್. ಸಿ. ಬಾಲಣ್ಣನವ್ರನ್ನ ಎಡಗೂಡಿ ಈಗ ಆಗಮಿಸಿದ್ದಾರೆ. ಅವ್ರ ಜೊತೆ ಅನೇಕ ಮುಖಂಡರುಗಳು ಬಂದಿದ್ದಾರೆ. ದಯಮಾಡಿ ಎಲ್ಲರಿಗೆ ಟ್ರೈನಿನಲ್ಲಿ ಸೇಬಿನ ಹಾರವನ್ನು ಹಾಕಿದ ನಂತರ ಅವರು ವೇದಿಕೆಗೆ ಮಧ್ಯಭಾಗದಲ್ಲಿ ನಿಂತಿರ್ತಾರೆ. ದಯಮಾಡಿ ನಮ್ಮ ಆರಕ್ಷಕ ಸಿಬ್ಬಂದಿಗಳು ಅದಕ್ಕೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ, ನಮ್ಮ ಕಾರ್ಯಕರ್ತರು, ಮುಖಂಡರುಗಳು ಮತ್ತು ಎಲ್ಲ ನಮ್ಮ ಮಹಿಳಾ ತಾಯಂದಿರುಗಳು ದಯಮಾಡಿ ಯಾವುದೇ ರೀತಿಯಾದಂಥ ವಿಚಲಿತಕ್ಕೆ ಅವಕಾಶ ಕೊಡದೆ ತಾವೆಲ್ಲರೂ ಸಹಕಾರವನ್ನು ನೀಡಬೇಕು. ನಗರೋಪಾದಿಯಲ್ಲಿ ಸೇರಿರ್ತಕ್ಕಂಥ ಈ ಒಂದು ಜನಸಂಖ್ಯೆಯನ್ನು ಉದ್ದೇಶಿಸಿ ಇದೇ ಜನವರಿ ದಯಮಾಡಿ ಈ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥವ್ರು ದಯಮಾಡಿ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ನಿಂತಿರ್ತಕ್ಕಂಥವ್ರು ದಯಮಾಡಿ ಕುಳಿತುಕೋಬೇಕೆಲ್ಲರೂ. ಚೇರ್ಮನ್ ನಿಂತಿರ್ತಕ್ಕಂಥವರೆಲ್ಲರೂ ದಯಮಾಡಿ ಕುಳಿತುಕೊಳ್ಳಿ. ನಮ್ಮ ಯುವ ಕಾಂಗ್ರೆಸ್ನ ಮಿತ್ರರು ದಯಮಾಡಿ ಮುಸ್ಟೇನ್ನ ಭಾಗದಲ್ಲಿ ಇನ್ನೊಂದು ಸ್ವಲ್ಪ ಕುರ್ಚಿಗಳನ್ನ ಕೊಡಬೇಕು. ಮತ್ತು ಮಾಧ್ಯಮದ ಸ್ನೇಹಿತರಿಗೆ ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಕುರ್ಚಿಗಳನ್ನ ಕೇಳ್ಕೊಳ್ತಾ, ಇದೇ ದಿನಾಂಕ 26ನೇ ತಾರೀಕು ಶುಕ್ರವಾರ ನಡೆಯಲಿರುವ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ನಿಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಗುರುತು ಹಸ್ತದ ಚಿಹ್ನೆಯಡಿ ಸ್ಪರ್ಧಿಸಿರುವಂಥ ನಿಮ್ಮೆಲ್ಲರ ಕ್ರಿಯಾಶೀಲ ನಾಯಕರಾದಂಥ ಮಾನ್ಯ ಶ್ರೀ ಡಿ.ಕೆ. ಸುರೇಶ್ ಅವರ ಪರವಾಗಿ ಇದೀಗ ಬಿಡದಿ ಪಟ್ಟಣದಲ್ಲಿ ಈ ಒಂದು ಅದ್ಭುತವಾದಂಥ ಜನಸಮೂಹದಲ್ಲಿ ಈ ಒಂದು ಬಿಡದಿ ಪಟ್ಟಣದಲ್ಲಿ ನಿಮ್ಮೆಲ್ಲರ ನಾಯಕರಾದಂಥ ಸುರೇಶಣ್ಣನವರ ಪರವಾಗಿ ಮತಯಾಚನೆಗಾಗಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ರಾಜ್ಯ ಕಂಡ ಶ್ರೀಮಂತ ನಾಯಕರು, ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷ ಅಂತ ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು ಇದೀಗ ಬಂದಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವೇದಿಕೆಗೆ ಬರಲಿದ್ದಾರೆ. ದಯಮಾಡಿ ಮಾಜಿ ಶಾಸಕರಂತ ಕೆ. ರಾಜೇಂದ್ರನವರನ್ನ ವೇದಿಕೆಗೆ ಕರೀತಾ ಇದ್ದೀನಿ. ದಯಮಾಡಿ ನಮ್ಮೆಲ್ಲ ಮುಖಂಡರುಗಳಲ್ಲಿ ಕೈ ಮಾಡಿ ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ ಇದ್ದೀನಿ. ಚುನಾವಣಾ ನೀತಿ ಸಂಹಿತೆ ಮತ್ತು ಉಪಮುಖ್ಯಮಂತ್ರಿಗಳು ಇರೋದ್ರಿಂದ ಪ್ರೋಟೋಕಾಲ್ ಇರ್ತದೆ. ಹಾಗಾಗಿ 6 ಜನಕ್ಕೆ ಬಿಟ್ಟು ದಯಮಾಡಿ ಎಲ್ಲ ಮುಖಂಡರುಗಳು ಯಾರು ಕೂಡ ಅನ್ಯತ ವ್ಯವಸ್ಥೆ ಆಹ್ವಾನಿತ ಮುಖಂಡರಿಗೆ ಅವಕಾಶ ಕೊಡಬೇಕು ಅಂತ ಕೇಳ್ಕೊಳ್ತಾ, ತಾವೆಲ್ಲರೂ ಕಾಯ್ದುಕೊಂಡ ಕೌತುಕದ ಕ್ಷಣ ಇದೀಗ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ನಾಡು ಕಂಡ ಧೀಮಂತ ನಾಯಕರು, ಈ ರಾಜ್ಯ ಕಂಡ ಅಭೂತಪೂರ್ವವಾದಂಥ ನಾಯಕರು, ನಿಮ್ಮೆಲ್ಲರ ನೆಚ್ಚಿನ ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ದಯಮಾಡಿ ಸಾಕು. ನಮ್ಮ ಲೀಡರ್ಗಳು ದಯಮಾಡಿ ಬಿಡದಿ ಹೋಬಳಿಯಿಂದ ಬಂದಿರತಕ್ಕಂಥ ಎಲ್ಲ ಗೌರವಾನ್ವಿತ ತಾಯಂದಿರನ್ನ, ಅಣ್ಣ ತಮ್ಮಂದಿರನ್ನ, ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಬಿಡದಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸ್ವಾಗತವನ್ನು ಬಯಸ್ತಾ, ದಯವಿಟ್ಟು ಸಾಕು ಸಾರು ಯಾರು ಬರಬೇಡಿ, ದಯಮಾಡಿ ಜಾಗ ಸಾಲಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ
ಸನ್ಮಾನ್ಯ ಡಿ ಕೆ ಸುರೇಶ್ ಅವರ ಪರವಾಗಿ ಮತಯಾಚನೆ ಮಾಡಿ ಬಂದಿರತಕ್ಕಂಥ ಕೆಪಿಸಿಸಿ ಅಧ್ಯಕ್ಷರು, ಈ ಜಿಲ್ಲೆಯ ನಿಜವಾದ ಮುಂದಿನ ಮಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಜೋರು ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತ ಮಾಡಿ. ಈ ಕಾರ್ಯಕ್ರಮದ ವಿವರಗಳು ನಮ್ಮ ನೆಚ್ಚಿನ ಶಾಸಕರಂತ ಸನ್ಮಾನ್ಯ ಬಾಲನವರು ಕೂಡ ಈ ಸಭೆಗೆ ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ನಮ್ಮ ನೆಚ್ಚಿನ ನಾಯಕರು ಸನ್ಮಾನ್ಯ ಶ್ರೀ ಮೈಕ್ ಸರಿಯಾಗಿ ಕೇಳಿಸ್ತೈತೆ ನೋಡಪ್ಪ, ಸರಿಯಾಗಿ ನೋಡಪ್ಪ ದಯವಿಟ್ಟು. ಸನ್ಮಾನ್ಯ ಶ್ರೀ ಸಿಎಂ ಲಿಂಗಪ್ಪಾಜಿಯವರು ಈ ಸಭೆಗೆ ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಮಾಜಿ ಶಾಸಕರಂತ ಸನ್ಮಾನ್ಯ ರಾಜಣ್ಣರಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಬಬುಲ್ನ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪಿ ನಾಗರಾಜರು ಕೂಡ ಸ್ವಾಗತ ಮಾಡ್ತಾ ಇದ್ದೀವಿ. ಬಂದಿರ್ತಕ್ಕಂಥ ಎಲ್ಲ ಗಣ್ಯರನ್ನ ದಯಮಾಡಿ ಕ್ಷಮಿಸಿ. ಎಲ್ಲ ಅಧ್ಯಕ್ಷರುಗಳನ್ನ, ಸದಸ್ಯರುಗಳನ್ನ, ವಿವಿಧ ಘಟಕಗಳ ಮುಂಚೂಣಿ ಘಟಕದ ನೇಕಾರರನ್ನ, ನಮ್ಮ ದಲಿತ ಸಂಘಟನೆ ಎಲ್ಲ ಕಾರ್ಯದರ್ಶಿಗಳನ್ನ, ಸದಸ್ಯರನ್ನ, ನನ್ನ ತಾಯಂದಿರನ್ನ, ಬಿಡದೆ ಹೋಗ್ಬಿಡಿಯ ಎಲ್ಲ ತಾಯಂದಿರನ್ನ, ರೈತ ಸಂಘದವರನ್ನ ಎಲ್ಲರೂ ಕೂಡ ಸ್ವಾಗತವನ್ನ ಮಾಡಿ, ಪತ್ರಿಕಾ ಮಾಧ್ಯಮದವರು ಕೂಡ ಸ್ವಾಗತವನ್ನು ಮಾಡಿ, ಇದೀಗ ವೇದಿಕೆಯನ್ನು ಉದ್ದೇಶಿಸಿ ಸನ್ಮಾನ್ಯ ಬಾಲಣ್ಣವರು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಡಿಜೆ ಮೈಕ್ ತಗೊಂಡ್ಬರಲಿ, ಆ ಡಿಜೆ ಮೈಕ್ ತಗೊಂಡ್ಬರಬಲ್ಲಿ. ಡಿಜೆ ಮೈಕ್ ತಗೋಬಹುದು, ಡಿಜೆ ಮೈಕ್, ಡಿಜೆ ನಿಲ್ಲಿಸ್ಬಿಡ್ಬೇಕಾಯ್ತು ಗಾಡಿನ. ಅವ್ನು ಡಿಜೆ ಗಾಡಿ ಈ ಕಡೆ ತಗೊಂಡ್ಬರ್ರಿ, ಇಲ್ಲಿ ಕೇಳಿಸ್ತಾ ಇಲ್ವ? ಅಲ್ಲಿ ಯಾವಾಗ ಕೇಳಿಸ್ತದ? ಹಿಂದೆ ಕೇಳಿಸ್ತದ? ಕೇಳಿಸ್ತಾ ಇಲ್ವಾ? ಅಮ್ಮ ತಾಯಿ ಬೈಕು ಅಣ್ಣ ಏನ್ ಮಾಡ್ದಪ್ಪ ಗೊತ್ತಾ ಇಲ್ವಾ? ಗಾಡಿ ಕೇಳಿಸ್ತದ್ರಪ್ಪ ಅಲ್ಲಿ ಪ್ರಚಾರದ ವೆಹಿಕಲ್. ಓ ತಾಯಿ ಕೇಳಿಸ್ತದ? ನೀವೆಲ್ಲ ಸೌಂಡ್ ಇಸ್ಬಿಟ್ಟಿದ್ದು ಕೇಳಿಸ್ತದಪ್ಪ. ಆಯ್ತು ಕಣವ, ಆಯ್ತು ಕಡ್ದು ಅವ್ನು ಡಿಜೆ ವೆಹಿಕಲ್ ಇಲ್ಲಿ ನಿಲ್ಸಕ್ಕೆ ಹೇಳ್ರಿ, ಇಲ್ಲಿ ಬಂದು ಕೇಳಿಸ್ತದೆ. ಎಲ್ಲರನ್ನ ಆತ್ಮೀಯ ಬಂಧುಗಳೇ, 26ನೇ ತಾರೀಕು ದಯಮಾಡಿ ಎಲ್ಲ ಸುಮ್ಮನಿರಪ್ಪ ಒಂದು ನಿಮಿಷ. 26ನೇ ತಾರೀಕು ಸುಮ್ಮನೆ ಆಯ್ತು. 26ನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಅತ್ಯಂತ ಕ್ರಿಯಾಶೀಲ ಲೋಕಸಭಾ ಸದಸ್ಯರು ರಾಜ್ಯದ 28 ಲೋಕಸಭಾ ಸದಸ್ಯರ ಪೈಕಿ ರಾಜ್ಯದ ಪರವಾಗಿ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆದ ಏಕೈಕ ಗಂಡಸು ಅಂತಂದ್ರೆ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು. ಅವರ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಬಂದಿರತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂತಹ ಸನ್ಮಾನ್ಯ ಸಿಎಂ ಲಿಂಗಪ್ಪಾಜಿರವರೇ, ಮಾಜಿ ಶಾಸಕರಾದಂತಹ ರಾಜಣ್ಣರವರೇ, ಹಾಲು ಒಕ್ಕೂಟದ ನಿರ್ದೇಶಕರಾದಂತಹ ಪಿ ನಾಗರಾಜ್ ಅವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಬಂದಿರತಕ್ಕಂಥ ಎಲ್ಲ ತಾಯಂದಿರೇ, ಆತ್ಮೀಯ ಬಂಧುಗಳೇ, ನಾವು ಕೇಳಿಸ್ತಾ ಇದ್ದೀರವ ನಿಮ್ಗೆ? ಯಾರು ಕೇಳಿಸಲ್ಲ ಬಿಡಿಸಲ್ಲ, ಹೆಣ್ಮಕ್ಳು ಕೇಳಿಸ್ಬೇಕು. ಕೇಳಿಸ್ತಾ ಇದ್ದೀರವ? ಕೈ ಎತ್ತಿ ನೋಡುವ ಹಿಂದ್ಗಡೆ ಅವರು. ಸುಮಾರ ಕೇಳಿಸ್ತಾರೆ. ಯಾಕೆ ಗೊತ್ತಾ? ಹೆಣ್ಮಕ್ಳು ನಿಮ್ನೆ ನಂಬ್ಕೊಂಡಿದ್ದೀವಿ ಕೊಡವ. ನಾವು ಚುನಾವಣೆಗೆ ಮುಂಚೆ ನಮ್ಮ ಕಾರ್ಯಕರ್ತರುಗಳು
ಬಾಲಣ್ಣಂಗೆ ಓಟ್ ಹಾಕ್ಬೇಕು, ಬಾಲಣ್ಣಂಗೆ ಓಟ್ ಹಾಕ್ಬೇಕು. ಸರ್ಕಾರ ಬಂದ್ರೆ 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು. ಏನ್ ಹೇಳಿದ್ರು? 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು. ಪಾಪ ವಿರೋಧ ಪಕ್ಷದವರು, ಬಿಜೆಪಿಯವರು, JDS ಅವರು ನಮ್ಮನ್ನು ನೋಡಿ ಆಡ್ಕೊಂಡ್ರು. ಜಾಗ ಬಿಡ್ರಪ್ಪ, ಹೆಣ್ಮಕ್ಳಿಗೆ ಈಗ ಬರ ಕುದುರೆ ಕಾಯ್ತಿದಾರೆ, ಹೊಡಿತಾರೆ ಅಷ್ಟೇ. ಈಗ ಆಮೇಲೆ ಎಲ್ಲರೂ ಕುದುರೆ ಮಾಡಿ ನಮ್ಮ ಕಾರ್ಯಕರ್ತರು ಓಟ್ ಕೇಳಕ್ ಹೋದಾಗ JDS ಅವರು, ಬಿಜೆಪಿಯವರು ನಮ್ಮನ್ನು ನೋಡಿ ಆಡ್ಕೊಂಡ್ರು. ಇವ್ರು ಗ್ಯಾರಂಟಿ ಕೊಡ್ತಾರೆ ಅಂದ್ರೆ ಸುಮ್ಮನೆ ಓಟ್ ಹಾಕ್ಸ್ಕೊಳಕ್ ಬಂದವ್ರು ಅಂತ ಹೇಳಿ. ಸರ್ಕಾರ ಬಂದ 6 ತಿಂಗಳೊಳಗಡೆ ಹೆಣ್ಣು ಮಕ್ಕಳ ಬದುಕನ್ನ ಕೊಡ್ತಕ್ಕಂತ, ಹೆಣ್ಣು ಮಕ್ಕಳಿಗೆ ಆಶಾ ಕಿರಣವಾಗಿರ್ತಕ್ಕಂಥ 5 ಗ್ಯಾರಂಟಿಗಳನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ರಾಷ್ಟ್ರೀಯ ಅಧ್ಯಕ್ಷರಾದಂಥ ಖರ್ಗೆ ಅವರು ಎಲ್ಲರೂ ಸೇರಿ ಸೈನ್ ಹಾಕಿ ಕೊಟ್ಟಿದ್ರು. ನಿಮಗೆ ಏನದ 5 ಗ್ಯಾರಂಟಿ? ಏನ್ರವ 5 ಗ್ಯಾರಂಟಿ? 2,000 ರೂಪಾಯಿ ತಿಂಗಳಿಗೆ, 2,000 ರೂಪಾಯಿ ಮನೆಯ ಯಜಮಾನಿಗೆ, ಕುಟುಂಬದ ಯಜಮಾನಿಗೆ 2,000 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ. ಏನ್ ಬೇಕು? 2,000 ರೂಪಾಯಿ ಬಡವರ ಬದುಕನ್ನ ಕಟ್ಟಲಿಕ್ಕೆ ಬೇಕು. ಒಬ್ಬ ಹುಡುಗ ಹೇಳ್ತಾರೆ, ನಿನ್ನೆ PUC ನಲ್ಲಿ ಅತ್ಯಂತ ಹೆಚ್ಚು ಅಂಕವನ್ನ ಪಡೆದಿದ್ದ ಹುಡುಗ, ಟಿವಿ ಅವರು ಇಂಟರ್ವ್ಯೂ ಮಾಡಿದ್ರು ಹುಡುಗನ. ಏನಪ್ಪ ನಿನ್ಗೆ ಯಾರ ಶಕ್ತಿ, ನಿನ್ಗೆ ಯಾರ ಬೆಂಬಲ ನಿನ್ಗೆ ಅಂತ ಹೇಳಿದ್ರೆ ಆ ವಿದ್ಯಾರ್ಥಿ ಹೇಳ್ತಾರೆ, ನನಗೆ ತಂದೆ ಇಲ್ಲ ಸ್ವಾಮಿ, ಚಿಕ್ಕ ವಯಸ್ಸಲ್ಲಿ ತಂದೆ ತೀರೋದ್ರು, ನನಗೆ ತಾಯಿ ಸಾಕ್ತಾ ಇದ್ದಾರೆ, ಕೂಲಿ ನಾಲಿ ಮಾಡಿ ನನ್ನ ತಾಯಿ ಸಾಕ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿಗಳಲ್ಲಿ ನನ್ನ ತಾಯಿ ನನಗೆ ವಿದ್ಯಾಭ್ಯಾಸವನ್ನ ಕೊಡಿಸಿದ್ಲು. ಏನ್ ಕೊಡಿಸಿದ್ಲು? ನನ್ನ ತಾಯಿ ನನಗೆ ವಿದ್ಯಾಭ್ಯಾಸವನ್ನ ಕೊಡಿಸಿದ್ಲು. ಅದಕ್ಕೋಸ್ಕರ ನಾನು ಮೊದಲನೇ ರ್ಯಾಂಕ್ ಬಂದಿದ್ದೀನಿ. ಯಾರಿಗೋಸ್ಕರ ಗೃಹಲಕ್ಷ್ಮಿ ಇರ್ತಕ್ಕಂಥದ್ದು? ಬಡವರ ಬದುಕನ್ನ ಕಟ್ಕೊಡ್ಲಿಕ್ಕೆ ಗೃಹಲಕ್ಷ್ಮಿ ಇರ್ತಕ್ಕಂಥದ್ದು, ಶ್ರೀಮಂತರ ಬದುಕನ್ನ ಕಟ್ಕೊಡ್ಲಿಕ್ಕಲ್ಲ ಗೃಹಲಕ್ಷ್ಮಿ ಇರ್ತಕ್ಕಂಥದ್ದು. ಗೃಹಲಕ್ಷ್ಮಿ ಯಾವ ತಾಯಂದಿರನ್ನ ಮಕ್ಕಳು ಸರಿಯಾಗಿ ಸಾಕಲಿಲ್ಲ ಅಂತ ತಾಯಂದಿರಿಗೆ ಔಷಧಿ ಕೊಡ್ಲಿಕ್ಕೆ, ಔಷಧ ಕೊಡ್ಲಿಕ್ಕೆ ಇರ್ತಕ್ಕಂಥದ್ದು 2,000 ಗೃಹಲಕ್ಷ್ಮಿ. ಯಾವ ತಾಯಿ ತನ್ನ ಕೂಲಿನಲ್ಲಿ ಮಾಡಿ ತನ್ನ ಮಕ್ಕಳ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ, ಆ ತಾಯಿಯ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಕೊಡ್ತಾ ಇರ್ತಕ್ಕಂಥದ್ದು 2,000 ಗೃಹಲಕ್ಷ್ಮಿ. ಪಾಪ ನಮ್ಮ ವಿರೋಧ ಪಕ್ಷದ ನಾಯಕರು ಬಹಳ ಲಘುವಾಗಿ ಮಾತಾಡ್ತಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅನ್ನಭಾಗ್ಯ ಯೋಜನೆ, ಅನ್ನಭಾಗ್ಯ ಯೋಜನೆ ಈ ರಾಜ್ಯದಲ್ಲಿ ಕಳೆದ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಉಚಿತವಾಗಿ ಬಡವರಿಗೆ ಅಕ್ಕಿಯನ್ನು ಕೊಡಬೇಕು, 1 ರೂಪಾಯಿ ಇಲ್ಲದೆ ಅಕ್ಕಿಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. 10 ಕೆಜಿ ಅಕ್ಕಿಯನ್ನು ಉಚಿತವಾಗಿ ಕೊಟ್ಟರು. ಬಿಜೆಪಿ ಸರ್ಕಾರ ಬಂದ ನಂತರ ಯಡಿಯೂರಪ್ಪನವರನ್ನು 5 ಕೆಜಿ ಗಳಿಸಿದ್ರು. ನಮ್ಮ ನಾಯಕರುಗಳು ತೀರ್ಮಾನ ಮಾಡಿದ್ರು, ನಮ್ಮ ತಾಯಂದಿರು ನಮಗೆ ಆಶೀರ್ವಾದವನ್ನು ಮಾಡಿದ್ರೆ ಮತ್ತೆ 10 ಕೆಜಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತೀವಿ ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ರು. ಪಾಪ ಕೇಂದ್ರದವ್ರಿಗೆ ಬಿಜೆಪಿ ಅವ್ರಿಗೆ ಹೊಟ್ಟೆ ಉರಿ ಬಂದ್ಬಿಡ್ತು. ಹಂಗೆ ಹೇಳಿದ ತಕ್ಷಣ 130 ಸೀಟ್ ಗೆಲ್ಸ್ಬಿಟ್ರ, 136 ಸೀಟ್ ಆ ಹೆಣ್ಮಕ್ಳು ತಾಯಂದಿರು ಎಲ್ಲ ಸೇರಿ ಅವ್ರು ಹೊಟ್ಟೆ ಕಿಚ್ಚು ಬಂದ್ಬಿಟ್ಟು, ಇಲ್ಲ ರೀ ಕೇಂದ್ರದ ಕೊಡೋ ಅಕ್ಕಿ ನಾವು ಕೊಡಲ್ಲ 5 ಕೆಜಿ, ಅಯ್ಯ ನಿಮ್ ಮನೆ ಕಾಲ ದುಡ್ಡು ಕೊಡ್ತೀವಿ ಕೊಡ್ರ, ನಮ್ಗೆ ಇದನ್ನ ಅಕ್ಕಿನ ದುಡ್ಡು ಕೊಟ್ಟರು ಕೊಡಲ್ಲ. ಕಡೆಗೆ ನಮ್ಮ ನಾಯಕರುಗಳು ತೀರ್ಮಾನ ಮಾಡಿದ್ರು, ಏನು 1 ಕೆಜಿ ಅಕ್ಕಿಗೆ 34 ರೂಪಾಯಿನಂತೆ, ಪ್ರತಿಯೊಬ್ಬರಿಗೂ ಕೂಡ 170 ರೂಪಾಯಿನ ಕೊಟ್ಟೇ ತೀರ್ತೇವೆ, ನಿಮ್ಮ ಅಕ್ಕಿಯನ್ನು ನಾವು ಕೊಟ್ಕೊಳ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ಪ್ರತಿ ಕುಟುಂಬದಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ 170 ರೂಪಾಯಿಗಳು 5 ಕೆಜಿ ಅಕ್ಕಿ ಜೊತೆಗೆ 170 ರೂಪಾಯಿಗಳು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದಂಥದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ತಾಯಂದಿರ ಎಲ್ಲ ಗಂಡಸರು ಬೈದವ್ರು ನಮ್ಗೆ, ಹೆಂಗ ಮನೇಲಿ ಕೆಲಸ ಮಾಡ್ಕೊಂಡಿದ್ರು, ನೀವು ಫ್ರೀ ಬಸ್ ಮಾಡ್ಬಿಟ್ಟು ನೀವು ಎಲ್ಲರೂ ಬೆಳಿಗ್ಗೆ ದೇವಸ್ಥಾನ,
ಹೊರಗಡೆ ಏನಾದ್ರು ಒಂದು ಚೂರು ಯಜಮಾನರು ಗರಂ ಗಿರಂ ಅಂದ್ರೆ ತವ್ರ ಮನೆ ಹೋಯ್ತಾ ಇರೋದು ಸೀದಾ ಬಟ್ಟೆ ಹಾಕೊಂಡು ಕಾಸು ಕೊಡಂಗಿಲ್ವಲ್ಲ. KSRTC ಬಸ್ ಅಂತ ತಗೊಂಡಾಗ ಹೇಳ್ಬೇಕಲ್ಲ ಇರ್ತಾರೆ ರಾಜ್ಯದಲ್ಲಿ. ಅದೊಂದೇ ಅಲ್ಲ, ಅನೇಕ ಜನ ಹೆಣ್ಣು ಮಕ್ಕಳು ಉದ್ಯೋಗವನ್ನು ಆರಿಸಿ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ಇವತ್ತು ರಾಮನಗರಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಯಾರು ಕೂಡ ₹1 ಕಾಸು ಕೊಡಂಗಿಲ್ಲ. ಹೆಣ್ಮಕ್ಳುಗಳು ತಮ್ಮ ಬದುಕನ್ನು ಆರಿಸಿಕೊಂಡು ಬೆಂಗಳೂರಿಗೆ ಹೋಗ್ತಕ್ಕಂಥ ಹೆಣ್ಣು ಮಕ್ಕಳಿಗೆ, ರಾಮನಗರಕ್ಕೆ ಹೋಗ್ತಕ್ಕಂಥ ಹೆಣ್ಣು ಮಕ್ಕಳುಗಳಿಗೆ, ಗಾರ್ಮೆಂಟ್ಸ್ ಹೋಗ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳುಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ನಮ್ಮ ಮುಖಂಡರುಗಳು ಶಕ್ತಿ ಯೋಜನೆಯನ್ನು ಜಾರಿಗೆ ತಂದರು. ಅನೇಕ ಜನ ರಾಜಕಾರಣಿಗಳು ನಾವು ಧರ್ಮಸ್ಥಳ ಕರ್ಕೊಂಡು ಹೋಗ್ತೀವಿ ಬನ್ನಿ, ನಂಜನಗೂಡು ಕರ್ಕೊಂಡು ಹೋಗ್ತೀವಿ ಬನ್ನಿ, ಹೆಣ್ಮಕ್ಳು ಮಾದೇಶ್ವರ ಬೆಟ್ಟ ಕರ್ಕೊಂಡು ಹೋಗ್ತೀವಿ, ನಮ್ಗೆ ಓಟ್ ಹಾಕ್ಬೇಕು, ನೀವು ಪ್ರಮಾಣ ಮಾಡ್ಬೇಕು ನಮ್ಗೆ ಅಂತಿದ್ರು. ಈಗ ನೀವೇನು ಯಾರು ಕರೆಯಂಗೇ ಇಲ್ಲ. ಅವ್ರ ಬಸ್ಗಳೆಲ್ಲ ಹೊಂಟೋದು. ಉಚಿತವಾಗಿ ನಂಜನಗೂಡಿಗೂ ಹೋಗ್ಬೋದು, ಧರ್ಮಸ್ಥಳಕ್ಕೂ ಹೋಗ್ಬೋದು, ಚಾಮುಂಡಿ ಬೆಟ್ಟಕ್ಕಾರು ಹೋಗ್ಬೋದು, ಮಾದೇಶ್ವರ ಬೆಟ್ಟಕ್ಕಾರು ಹೋಗ್ಬೋದು. ಯಾರು ಏನ್ ಪ್ರಮಾಣನೂ ಮಾಡ್ಸಂಗಿಲ್ಲ, ಏನಿಲ್ಲ. ವೀರೇಂದ್ರ ಹೆಗಡೆ ಅವ್ರು ಹೇಳೋರೆ, ಸನ್ಮಾನ್ಯ ಸಿದ್ದರಾಮಯ್ಯ ಹಣ ಇರೋಣ ಒಂಚೂರು ನಾವು ಮಾತಾಡ್ತೀವಿ, ನಿನ್ನ ಮಾತಾಡ್ಕೊಡ್ತೀವಿ, ಕರೆಸ್ತೀವಿ ಹೇಳ ನಿಂದ ಅಮಯ ಕೂತ್ಕೊಳ್ಳೋಣ ನೀನು. ಆ ಹೆಣ್ಮಕ್ಳು ನೋಡಿ, ಈಗ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ ಹೇಳಿ ಶುರು ಮಾಡ್ತಾರೆ. ಕೂತ್ಕೋಬೇಕು ಸುಮ್ಮನೆ ಸ್ವಲ್ಪ ದಯಮಾಡಿ. ಇದಲ್ಲದೆ ಯುವಕರಿಗೆ ಏನು ತಾಯಂದಿರು ಏನು ವಿದ್ಯಾಭ್ಯಾಸವನ್ನು ಮಾಡಿಸ್ತೀರಾ ನೀವು ನಿಮ್ಮ ಮಕ್ಕಳಿಗೆ? ಡಿಗ್ರಿ ಆದ್ಮೇಲೆ ಆ ಮಕ್ಕಳಿಗೆ ಕೇಳ್ತಾರೆ, ನಾನು ಬೆಂಗಳೂರಿಗೆ ಹೋಗ್ಬೇಕು ದುಡ್ಡು ಕೊಡು, ನಾನು ಸರ್ಕಾರಿ ಕೆಲಸಕ್ಕೆ ಅರ್ಜಿ ಹಾಕ್ಬೇಕು ದುಡ್ಡು ಕೊಡು, ನಾನು ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕು ದುಡ್ಡು ಕೊಡು ಅಂತ ಕೇಳ್ತಾರೆ. ಕಷ್ಟಪಟ್ಟು ನಿನ್ನ ಓದಿಸಿದ್ದೀನಪ್ಪ, ಹೊಟ್ಟೆ ಬಟ್ಟೆ ಕಟ್ಟಿ ಓದಿಸಿದ್ದೀನಿ, ಈಗ ಎಲ್ಲಿ ದುಡ್ಡು ತರಲಿ ಅಂತ ಹೇಳಿದಂತ ಸಂದರ್ಭದಲ್ಲಿ ನಮ್ಮ ಪಕ್ಷ ಚಿಂತನೆಯನ್ನ ಮಾಡ್ತು. ಯಾರ್ಯಾರು ಡಿಗ್ರಿ ಮಾಡಿದ್ದಾರೆ ಅವ್ರಿಗೆ, ಡಿಗ್ರಿ ಮಾಡಿದಂತವ್ರಿಗೆ ₹3,000 2 ವರ್ಷಗಳ ಕಾಲ ಕೊಡ್ತೇವೆ. ನೀವು ಬೆಂಗಳೂರಿಗೆ ಹೋಗ್ಬೋದು, ಇನ್ನೊಂದು ಕಡೆ ಹೋಗ್ಬೋದು, ನಿಮ್ಮ ಬದುಕನ್ನ ಕಟ್ಕೋಬಹುದು. ಈ ಮಾತನ್ನ ಕೊಟ್ಟಂತದ್ದು, ಈ ಭರವಸೆಯನ್ನ ಕೊಟ್ಟಂತದ್ದು ಕಾಂಗ್ರೆಸ್ ಪಕ್ಷ. ಇವತ್ತು ನಿಮ್ಮ ಮಕ್ಕಳಿಗೆ ವಿದ್ಯಾನಿಧಿಯನ್ನ ಕೊಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ತಾಯಂದಿರೇ, ಯಾರು ಕರೆಂಟ್ ಬಿಲ್ ಕಟ್ತಾ ಇದ್ರೆ ಕೈ ಎತ್ತಿ ನೋಡುವ. ಕರೆಂಟ್ ಬಿಲ್ ಕಟ್ತಾ ಇದ್ದೀರಾ? ನೀನ್ ಕಟ್ತಾ ಇದೀವ? ₹2,000 ಬರ್ತದ? ನಿಂದೇನೋ ಪ್ರಾಬ್ಲಮ್ ಆಗೋದಾಗ ಮನೇಲಿ ಕರೆಂಟ್ ಮೀಟರ್ ಪ್ರಾಬ್ಲಮ್. ಇಲ್ಲಿ ಇಷ್ಟು ಜನದಲ್ಲಿ ಒಬ್ಬರ ಕಡೆ ಕೈ ಎತ್ತಾ ಇರೋದು. ಸಮಸ್ಯೆ ಆಗದೆ ಸರಿ ಮಾಡ್ಕೊಡ್ತೀವಿ. ಹಂಗಾರೆ ನೋಡಿ, ಇಷ್ಟು ಜನದಲ್ಲಿ ಯಾರು ಕೈ ಎತ್ತಾ ಇಲ್ಲ. ಯಜಮಾನರುಗಳು ಕರೆಂಟ್ ಬಿಲ್ ಕಟ್ಟಿ ತಿಂಗಳಿಗೊಂದ್ಸರಿ ಲೈನ್ ಮ್ಯಾನ್ಗಳು ಮನೆಗೆ ಬರ್ತಿದ್ರು. ಯಜಮಾನ್ರಿಗೆ ಹೇಳ್ತಿದ್ರಿ ಕರೆಂಟ್ ಬಿಲ್ಲು ಯಪ್ಪ ಕರೆಂಟ್ ಕಟ್ ಮಾಡ್ಬಿಡ್ತಾರೆ, ಮಕ್ಳು ಓದ್ಬೇಕಣ, ರಾತ್ರಿ ಹೊತ್ತೆಲ್ಲ ಕರೆಂಟ್ ಬೇಕಣ, ದಯಮಾಡಿ ಕರೆಂಟ್ ಬಿಲ್ ಕಟ್ಟು ಅಂತ ಯಜಮಾನ್ರಿಗೆ ಹೇಳ್ತಿದ್ರು. ಇವಾಗ ಯಾರು ಲೈನ್ ಮ್ಯಾನ್ ನಿಮ್ಮ ಮನೆ ಹತ್ರ ಬರ್ತಾ ಇಲ್ಲ. ನೀವು ಎಲ್ಲ ಮರ್ತೆ ಬಿಟ್ಟಿದ್ರೆ ಕರೆಂಟ್ ಬಿಲ್ ಐತೋ ಇಲ್ವೋ ಅಂತ. ಒಬ್ಬ ಲೈನ್ ಮ್ಯಾನ್ ಯಾರ ಮನೆಗಾರ ಬರ್ತಾವ್ರ ಈಗ ಕರೆಂಟ್ ಕಟ್ ಮಾಡಕ್ಕೆ? 5 ಗ್ಯಾರಂಟಿಗಳನ್ನ ಕೊಟ್ಟು ನಮ್ಮ ನಾಯಕರಾದಂತ, ಮಾಜಿ ನಾಯಕರಾದಂತ ಕುಮಾರಣ್ಣ ಹೇಳಿದ್ರು, ಗ್ಯಾರಂಟಿ ತಗೊಂಡ್ಬಿಟ್ಟು ನಮ್ಮ ಹೆಣ್ಮಕ್ಳು ಏನಂದ್ರು, ದಾರಿ ತಪ್ಪಿಟ್ಟವು ನಮ್ಮ ಹೆಣ್ಮಕ್ಳು ಅಂತಂದ್ರು. ಇವೆಲ್ಲ ಕೇಳ್ಕಟ್ಟು ಸುಮ್ಮನಿದ್ರಲ್ಲ ನೀವು. ನಮ್ಮ ಹೆಣ್ಮಕ್ಳು ಗ್ಯಾರಂಟಿ ಇದೆ, ದಾರಿ ತಪ್ಪವಾ? ತಾಯಂದ್ರಿ ಹೇಳ್ಬೇಕು, ದಾರಿ ತಪ್ಪವ ನಮ್ಮ ಹೆಣ್ಮಕ್ಳು. ದಯಮಾಡಿ ಕುಮಾರಣ್ಣ ಅವ್ರಿಗೆ ಹೇಳ್ಬೇಕು, ನೀವು ಉತ್ತರವನ್ನ ಕೊಡ್ಬೇಕು. ನಾವು ದಾರಿ ತಪ್ಪಿಲ್ಲಪ್ಪ, ನಮ್ಮ ಗ್ಯಾರಂಟಿಗಳು ನಮ್ಮ ಬದುಕನ್ನ ಕಟ್ಕಟ್ಟವೆ, ದಾರಿ ತಪ್ಸಕ್ಕಾಗಲ್ಲ, ದಾರಿ ತಪ್ಪೋದು ಇಲ್ಲ ನಾವು. ನೀವು ಯಾವತ್ತು ಅವ್ರಿಗೆ ಉತ್ತರ ಕೊಡ್ಬೇಕು ಅಂತಂದ್ರೆ 26ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ಮತ ಹಾಕುವುದರ ಮುಖಾಂತರ ದಾರಿ ತಪ್ಪಲ್ಲ, ನಿನ್ ದಾರಿ ತಪ್ಪಿಸ್ತೀವಿ. ನೀನ್ ಆಗ ದಾರಿ ತಪ್ಪಿದ ಮಗ ಆಗಿದ್ಯಾ, ದಾರಿ ತಪ್ಪ ಬೇರೆ ಜಿಲ್ಲೆಗೆ ಹೋಗ್ಬಿಟ್ಟಿದ್ಯಾ, ನಿನ್ ದಾರಿ ತಪ್ಪಿಸ್ತೀವಿ ಅಂತ ಮಾತನ್ನ ನೀವು ದಯಮಾಡಿ ಮಾತನ್ನ ಹೇಳ್ಬೇಕು ಕುಮಾರಸ್ವಾಮಿ ಅವ್ರಿಗೆ. ಮತವನ್ನ ಹಾಕುವುದರ ಮುಖಾಂತರ ಕುಮಾರಣ್ಣ, ನಾವು ಕೊಡೋ ದುಡ್ಡಿಂದ ದಾರಿ ಹೆಣ್ಮಕ್ಳು ತಪ್ಪಲ್ಲ, ಹೆಣ್ಮಕ್ಳು ಬದುಕನ್ನ ಕೊಟ್ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಬರೀ ಗ್ಯಾರಂಟಿ ಒಂದೇ ಅಲ್ಲ. ಮೋದಿ ಅಣ್ಣ ಹೇಳಿದ್ರು 10 ವರ್ಷ ಬಂದಾಗ, ಏನ್ ಹೇಳಿದ್ರು ಮೋದಿ ಅಣ್ಣ? 15 ಲಕ್ಷ ಹಾಕ್ತೀವಿ ನಿಮ್ಮ ಅಕೌಂಟ್ಗೆ ಅಂತಂದ್ರು. ಕಾಂಗ್ರೆಸ್ನವರು ಅವ್ರಿಗೆಲ್ಲ ದುಡ್ಡು ತಿಂದ್ಬಿಟ್ಟವ್ರೆ, ಅದೆಲ್ಲ ಸೇರ್ಕೊಂಡ್ಬಿಟ್ರೆ 15 ಲಕ್ಷ ಹಾಕ್ತೀವಿ, ಅದೆಲ್ಲ ತಗೊಂಡ್ಬಂದು ಕಪ್ಪೋಣ ಅಂದ್ರು.
ಕೈ ಎತ್ತಿ ಯಾರಿಗಾರ ಅಧ್ಯಕ್ಷ ಬಂತ ಅಂತ ಅದಕ್ಕೆ ಏನ್ ಕೊಟ್ರು ಏನ್ ಕೊಟ್ರು ಹೆಣ್ಮಕ್ಳಿಗೆ ಏನ್ ಕೊಟ್ಟವ ಏನ್ ಕೊಟ್ಟವ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಯುವಕರಿಗೆ 2 ಕೋಟಿ ಉದ್ಯೋಗವನ್ನು ಕೊಡ್ತೀವಿ ಅಂತಂದ್ರು. ಏನ್ ಕೊಟ್ರು ಯುವಕರಿಗೆ? ಏನ್ ಕೊಟ್ರು ಯುವಕರಿಗೆ? ಪಕೋಡ ಮಾರಕ್ ಹೋಗಿ ಎಂದು ಪಾಪ ಅಮಿತ್ ಶಾ ಅಣ್ಣ ಅವ್ರು ಗುಜರಾತಿ ಅವ್ರು ವ್ಯಾಪಾರ ಮಾಡಕ್ಕೆ ಬಂದಿರೋದು, ಅವ್ರಿಗೆ ಪಕೋಡ ಮಾರೋದೇ ಅವ್ರ ಕೆಲಸ. ಏನ್ ಕೊಟ್ರು? ರೈತರ ಹಣವನ್ನು ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ರು. ಏನ್ ಕೊಟ್ರು ರೈತರಿಗೆ? 26ನೇ ತಾರೀಕು ನೀವೇನ್ ಕೊಡ್ತೀರಾ ಅವ್ರಿಗೆ? ಪಾಪ ನಮ್ಮ ದೇವೇಗೌಡರು ಹೇಳಿದ್ರು, ನಮ್ಮ ಮಾಜಿ ಪ್ರಧಾನಿಗಳು ದೇವೇಗೌಡರು ಅವ್ರ ಬಗ್ಗೆ ಅಪಾರವಾದಂತ ಗೌರವ ಇದೆ. ಆ ಚೊಂಬು ಅಕ್ಷಯ ಪಾತ್ರೆ ಅಂತೆ. ಯಾರ ಅಕ್ಷಯ ಪಾತ್ರೆ? ದೇವೇಗೌಡರು ಅವ್ರ ಕುಟುಂಬಕ್ಕೆ ಅಕ್ಷಯ ಪಾತ್ರೆ ಅದು. ಬಡವರಿಗೆಲ್ಲ ಅಕ್ಷಯ ಪಾತ್ರೆ ಅದು, ಯುವಕರಿಗೆಲ್ಲ ಅಕ್ಷಯ ಪಾತ್ರೆ ಅದು, ರೈತರಿಗೆಲ್ಲ ಅಕ್ಷಯ ಪಾತ್ರೆ ಅದು. ಅವ್ರ ಮನೆಯವ್ರಿಗೆ ಅವ್ರ ಕುಟುಂಬಕ್ಕೆ ಅಕ್ಷಯ ಪಾತ್ರೆ. ಯಾಕಂದ್ರೆ 3 ಜನಕ್ಕೆ ಟಿಕೆಟ್ ಕೊಟ್ಟವ್ರು ಅವರು. ಅವ್ರ ಕುಟುಂಬದಲ್ಲಿ 3 ಜನ ನಿಂತವ್ರೆ. ಏನಾರ ಕೋಲಾರ ಜನರಲ್ SC ಆಗದೆ ಹೋಗಿದ್ರೆ ಅಲ್ಲೂ ನಿಂತ್ಕೊಂಡ್ಬಿಡೋರು ಅವರು, ಅಲ್ಲೂ ಒಂದು ಅಪ್ಲಿಕೇಶನ್ ಹಾಕ್ಬಿಡೋರು. ಏನಂದ್ರು ಬಿಜೆಪಿ ಅವರು? 400 ಸೀಟ್ ಗೆಲ್ಸಿ ನಮ್ಮನ್ನ ಏನ್ ಮಾಡ್ತೀವಿ ಅಂದ್ರು. ಏನಂದ್ರು? ಸಂವಿಧಾನ ಕೈ ಹಾಕಕ್ ಬಂದವ್ರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ಬಡವ ಕೂಡ ತನ್ನ ಬದುಕನ್ನ ಈ ದೇಶದಲ್ಲಿ ಕಟ್ಕೋಬೇಕು, ಅವನು ಹಸನಾಗಿ ಬದುಕಬೇಕು ಅಂತ ಹೇಳಿ ಏನು ಸಂವಿಧಾನವನ್ನು ಕೊಟ್ಟರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅದು ಕೈ ಹಾಕಕ್ ಬಂದಿದ್ದೀರಾ ನೀವು? ಸರ್ವನಾಶ ಆಗೋಯ್ತೀರಾ ನೀವೆಲ್ಲರೂ, ಸರ್ವನಾಶ ಆಯ್ತೀರಾ. ದುರಂಕಾರ ಮಿತಿ ಮೀರಿದೆ. ನಾನು ಒಂದೇ ಕೇಳೋದು ಕಡೆದಾಗಿ, ಈ ದೇಶದ ಪ್ರಧಾನಿಯಾಗಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು 5 ವರ್ಷ ಈ ರಾಜ್ಯವನ್ನ ಆಳಿದಂತ ಬಿಜೆಪಿ ಸರ್ಕಾರ ಏನ್ ಕೊಟ್ಟರೆ ಅಂತ ಹೇಳಿ ನೀವ್ಯಾರು ಹೇಳ್ಬೇಕು. ಹೆಣ್ಮಕ್ಳು ಏನ್ ಕೊಟ್ಟವ್ರು ನಿಮ್ಗೆ ಅಂತ ಹೇಳಿ ಯಾರು ಒಂದೇ ಹೇಳಿ ನೋಡೋಣ. ಒಂದೇನಾರ ಕೊಟ್ಟವ್ರ? ಯಾವ್ದಾದ್ರು ಒಂದೇನ್ರಿ? ನಾವು ಕೊಟ್ಟಿದೀವ್ರಿ 5 ಗ್ಯಾರಂಟಿ, ಇನ್ನು ಮುಂದೆನೂ ಕೊಡ್ತೀವಿ ಇನ್ನ 5 ಗ್ಯಾರಂಟಿ. ನೀವೇನ್ ಕೊಟ್ಟಿದ್ದೀರ ಹೇಳ್ರಿ? ಬುಲ್ಡೆ ಹೊಡಿಯಕ್ ಬರ್ತಿರಲ್ಲ ಇಲ್ಲಿ. ಜಾತಿಗಳ ಮಧ್ಯೆ ವೈಷಮ್ಯವನ್ನ ಬಿತ್ತಿ, ಧರ್ಮಗಳ ಮಧ್ಯೆ ವೈಷಮ್ಯವನ್ನ ಬಿತ್ತಿ ಮತ ಕೇಳಕ್ ಬರ್ತೀರಾ ವಿನ ಯಾವುದೇ ಕಾರಣಕ್ಕೂ ನಿಮ್ಮಿಂದ ಏನು ಕೂಡ ಅಭಿವೃದ್ಧಿ ಸಾಧ್ಯ ಇಲ್ಲ. ಅದರಿಂದ ಬಿಡದಿ ಅಭಿವೃದ್ಧಿ ಆಗ್ಬೇಕಾದ್ರೆ, ಬಿಡದಿಗೆ ಕಾವೇರಿ ನೀರು ಬರ್ಬೇಕಾದ್ರೆ ಸನ್ಮಾನ್ಯ ದೇವೇಗೌಡರು ಪ್ರಧಾನಿ ಪದದಲ್ಲಿ ಕೂತಿದ್ರು. ಮೇಕೆದಾಟು ಯೋಜನೆಗೆ ಸ್ವಾಮಿ ಅನುಮತಿ ಕೊಡಿ ಅಂತ ಕೇಳಿಲ್ಲ ದೇವೇಗೌಡರು. ಅಕ್ಷಯ ಪಾತ್ರ ಕೊಟ್ರಂತ. ಅಕ್ಷಯ ಪಾತ್ರೆಯ ನೀರು ತುಂಬಿಕೊಳ್ಳಕ್ ಚೊಂಬಲ್ಲಿ ಅಲ್ಲರೇ ಪಕ್ಕದಲ್ಲಿ ಕೂತಿದ್ರಲ್ಲ ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದ ದೇವೇಗೌಡರು. ನೀವು ಮೋದಿ ಅವರೇ ಮೇಕೆದಾಟಿಗೆ ಅನುಮತಿ ಕೊಡಿ. ನೀವು ಬೆಂಗಳೂರಿನಲ್ಲಿ ಜನ ನೀರಿಲ್ಲದೆ ಸಾಯ್ತಾ ಇದ್ದಾರೆ, ಬಿಡದಿನಲ್ಲಿ ಜನ ನೀರಿಲ್ಲದೆ ಸಾಯ್ತಾ ಇದ್ದಾರೆ, ಅನುಮತಿ ಕೊಡಿ ಅಂತ ಕೇಳಿಲ್ಲ ದೇವೇಗೌಡರು. ಕೇಳೋ ಶಕ್ತಿನೂ ಇಲ್ಲ ಅವರಿಗೆ, ಕೇಳೋ ಶಕ್ತಿನೂ ಇಲ್ಲ. ಅಕ್ಷಯ ಪಾತ್ರೆ ಕೊಟ್ರು ಅಂತ ಪಕ್ಕ ಕೂತ್ಕೊಂಡು ಇದೇನ್ರಿ ಅಕ್ಷಯ ಪಾತ್ರೆ? ಕೊಡ್ಸಿ ನೀವು. ಮಾಜಿ ಪ್ರಧಾನಿಗಳು ಪಕ್ಕದಲ್ಲಿ ಪ್ರಧಾನಿಗಳು ಕೂತವ್ರೆ, ಕೊಡಿ ಮೇಕೆದಾಟು ಯೋಜನೆಗೆ. ಪಾಪ ನಮ್ಮ ಕುಮಾರಣ್ಣ ಅಂದ್ರು ಏನೋ ಮೇಕೆದಾಟು ನಡಿಗೆ ತಮಿಳ್ನಾಡು ಕಡೆಗೆ ಅಂತೆ. ಅವ್ರಿಗೆ ಗೊತ್ತೇ ಇಲ್ಲ. ಒಬ್ಬ ಮುಖ್ಯಮಂತ್ರಿಯಾಗಿ, ಮಾಜಿ ಮುಖ್ಯಮಂತ್ರಿಯಾಗಿ ಎಲ್ಲಾಯ್ತು ಮೇಕೆದಾಟು, ಏನಾಯ್ತು ಅಂತಾರೆ. ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಕನಿಷ್ಠ ಪರಿಜ್ಞಾನ ಇಲ್ಲ. ಅದು ಕೇಂದ್ರದ ಅನುಮತಿ ಕೊಡಬೇಕು, ನಾವು ಮಾಡ್ಬೇಕಾದ್ರೆ ಮೇಕೆದಾಟು ಯೋಜನೆಗೆ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ರು. ಸನ್ಮಾನ್ಯ ಕುಮಾರಸ್ವಾಮಿ ಅವರ ದೇವೇಗೌಡ್ರ ತಪ್ಪಿಕೊಂಡಿದ್ದೀರಲ್ಲ, ಮೋದಿನ ಅನುಮತಿ ಕೊಡ್ಸಿ 24 ಗಂಟೆ ಒಳಗಡೆ ಮೇಕೆದಾಟು ಯೋಜನೆಗೆ ಪೂಜೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಕನಿಷ್ಠ ಪರಿಜ್ಞಾನ ಇಲ್ಲ. ಏನ್ ಮೊದಲಿಂದ ದಾರಿ ತಪ್ಪಿಸಿದ್ರಲ್ಲ, ಹಂಗೆ ಈಗ ದಾರಿ ತಪ್ಪಿಸಕ್ ಬಂದಿದ್ದೀರಾ ನಮ್ಗೆ? ಈಗ ದಾರಿ ತಪ್ಪಿಸಕ್ ಬಂದಿದ್ದೀರಾ? ರಾಮನಗರ ಒಂದ್ ಕಣ್ಣಂತೆ, ಹಾಸನ ಒಂದ್ ಕಣ್ಣಂತೆ, ಈಗ ಮಂಡ್ಯ 3ನೇ ಕಣ್ಣು. ಅಲ್ಲೊಂದ್ ಕಣ್ಣು, ಇಲ್ಲೊಂದ್ ಕಣ್ಣು. ನಮ್ಗೆ ಯಾವ ಕಣ್ಣು ಇಲ್ಲ ಸ್ವಾಮಿ, ನಮ್ಗೆ ಒಂದೇ ಕಣ್ಣು, ರಾಮನಗರನೇ ನಮ್ ಕಣ್ಣು. ನಾವು ರಾಮನಗರದ ಮಣ್ಣಿನ ಮಕ್ಕಳು, ರಾಮನಗರ ಜಿಲ್ಲೆಯ ಮಣ್ಣಿನ ಮಕ್ಕಳು. ನಾವು ಹುಟ್ಟೋದು ಇಲ್ಲ, ನಾವು ಬದುಕೋದು ಇಲ್ಲ, ನಾವು ಸಾಯೋದು ಇಲ್ಲ. ನಮ್ಮನ್ನ ಯಾರೆಲ್ಲೂ ಕೂತ್ಕೊಂಡು ಹೋಗಿ ಆಸ್ತಿ ಕೂತ್ಕೊಂಡು ಹೋಗಿಲ್ಲ, ಮಂಡಿ ಕೂತ್ಕೊಂಡು ಹೋಗಿಲ್ಲ. ನಮ್ಮನ್ನ ಇಲ್ಲೇ ಹಾಕ್ಬೇಕು. ನಾವು ಕನಕಪುರದಲ್ಲೇ ಸಾಯ್ಬೇಕು, ನಾವು ಮಾಗಡಿಲೇ ಸಾಯ್ಬೇಕು, ನಾವು ರಾಮನಗರದಲ್ಲೇ ಸಾಯ್ಬೇಕು, ನಾವು ಚನ್ನಪಟ್ಟಣದಲ್ಲೇ ಸಾಯ್ಬೇಕು.
ಅರ್ಥ ಮಾಡ್ಕೊಳ್ಳಿ ತಾಯಂದಿರು, ನಿಮ್ಮನ್ನ ನಂಬಿ ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. ಭಾರತೀಯ ಜನತಾ ಪಕ್ಷದವರು ಜನತಾದಳದವರು ಹೊಂಚಾಕ್ತವ್ರೆ. ಈ ಗ್ಯಾರಂಟಿಯಿಂದ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಯ್ತಾ ಇದೆ. ತಾಯಂದಿರ ಆಶೀರ್ವಾದ ಪ್ರತಿನಿತ್ಯ ಸಿಗ್ತಾ ಇದೆ. ಇದನ್ನ ತೆಗಿಬೇಕು ಅಂತ ಹೇಳಿ ಹೊಂಚಾಕ್ತಕ್ಕಂಥ ಸಂದರ್ಭದಲ್ಲಿ ನೀವು ಅತ್ಯಂತ ಕ್ರಿಯಾಶೀಲ ಲೋಕಸಭಾ ಸದಸ್ಯರು. ಬಿಡದಿ ಪಟ್ಟಣಕ್ಕೆ ಇವತ್ತು ನೆಲ್ಲಿಗುಡ್ಡ ಕೆರೆ ಅದನ್ನ ಅಭಿವೃದ್ಧಿ ಪಡಿಸೋದಕ್ಕೆ ನಾವು ಇವತ್ತು ಈ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ಅನುಕೂಲ ಆಗ್ಬೇಕು ಅಂತ ಅದನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದೇವೆ. ನೆಲ್ಲಿಗುಡ್ಡ ಕೆರೆ, ಪಾರ್ಕ್ಗಳು, ರಸ್ತೆಗಳು, ಕುಡಿಯೋ ನೀರಿನ ವ್ಯವಸ್ಥೆ ಇವತ್ತು ಬಿಡದಿ ಪಟ್ಟಣಕ್ಕೆ ಮಂಚಿನ ಬೆಲೆಯಿಂದ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಕೊಟ್ಟಂತ UGDಯನ್ನ ಕೊಟ್ಟಂತ ಕೀರ್ತಿ ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ ಅವರಿಗೆ, DK ಸುರೇಶ್ ಅವರಿಗೆ ಸಲ್ಲಬೇಕು ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪಾಪ ನಮ್ಮ ಜನ ಅನೇಕ ಜನ ಮಾತಾಡ್ತಾರೆ, ನಾವು ಅದು ಮಾಡೋದು ಇದು ಮಾಡೋದು ಅಂತ. ನೀವೇನಾರ ಮಾಡಿದ್ರೆ ನಿಮ್ನ್ಯಾಕೆ ಮನೆ ಕಳಿಸ್ತಿದ್ರು, ನಮ್ಗೆ ಯಾಕೆ ಓಟ್ ಹಾಕ್ತಿದ್ರು? ನಿಮ್ಮನ್ನ ಮನೆ ಕಳಿಸವ್ರೆ. 4 ವರ್ಷ ಸರ್ಕಾರ ಇರ್ತದೆ. ನಮ್ಮ ಕಾರ್ಯಕರ್ತರಲ್ಲಿ ಮನವಿ ಮಾಡ್ತಾರೆ, ನಿಮ್ಮ ಪ್ರತಿಷ್ಠೆ 26ನೇ ತಾರೀಕು ತೋರಿಸ್ಬೇಕು. ನಿಮ್ಮ ಮತಗಟ್ಟೆಗಳಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನು ಕೂಡ ತನ್ನ ಮತದ ಬೂತ್ನಲ್ಲಿ 100 ಓಟ್ಗಳನ್ನ ಲೀಡ್ ಕೊಡಬೇಕು. 100 ಓಟ್ಗಳನ್ನ ಲೀಡ್ ಕೊಡಬೇಕು. ಅವತ್ತು ನಿಮ್ಮ ಶಕ್ತಿ ಪ್ರದರ್ಶನ ಆಗಬೇಕು. ಯಾರು 100 ಓಟ್ಗಳನ್ನ ಲೀಡ್ ಕೊಡ್ತೀರೋ ಆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯನ್ನ ಮಾಡ್ತೇವೆ, ಮಾಡೇ ತೀರ್ತೇವೆ. ಎಲ್ಲ ಜನಗಳಿಗೂ ಬಿಡದಿನಲ್ಲಿ ಬದುಕು ಕಟ್ಟಿಕೊಳ್ಳಿಕ್ಕೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ನನ್ನ ಅಣ್ಣ ತಮ್ಮದಲ್ಲಿ ಮನವಿ ಮಾಡ್ತೇನೆ. ತಾವು ಬಿಜೆಪಿಯ ವ್ಯಾಮೋಹಕ್ಕೆ ಒಳಗಾಗಬೇಡಿ. ಬಿಜೆಪಿಯಿಂದ ಏನು ಸಾಧ್ಯ ಇಲ್ಲ. ಯಾರ್ಯಾರು ಬಿಜೆಪಿ ಬಗ್ಗೆ ಮಾತಾಡ್ತಾರೆ ಅವ್ರ ಮನೆಗೆಲ್ಲ ಗೃಹಲಕ್ಷ್ಮಿ ಹೋಯ್ತಾ ಇದೆ. ಅವ್ರ ಮನೆಗೆ ಯಾರು ಕರೆಂಟ್ ಕಟ್ತಾ ಇಲ್ಲ. ಅದರಿಂದ ದಯಮಾಡಿ ನೀವೆಲ್ಲರೂ ಕೂಡ ಅತ್ಯಂತ ಕ್ರಿಯಾಶೀಲ ಲೋಕಸಭಾ ಸದಸ್ಯರ DK ಸುರೇಶ್ ಅವರಿಗೆ ಹಸ್ತದ ಗುರುತಿಗೆ ಕ್ರಮ ಸಂಖ್ಯೆ 2ಕ್ಕೆ ತಾವೆಲ್ಲ ಮತದಾನ ಮಾಡೋದ್ರ ಮುಖಾಂತರ ಶಕ್ತಿಯನ್ನ ತುಂಬಬೇಕು. ಅವ್ರಿಗೆ ಏನ್ ಕೊಡ್ಬೇಕು? ಬಿಜೆಪಿ ಅವ್ರಿಗೆ ಏನ್ ಕೊಡ್ಬೇಕು? ಬಿಜೆಪಿ ಅವ್ರಿಗೆ ಏನ್ ಕೊಡ್ಬೇಕು ಹೇಳಿ? ನಮ್ಗೆ ಚೊಂಬು ಕೊಡಕ್ ಬಂದವ್ರೆ, ನಾವು ಅವ್ರಿಗೆ ಏನ್ ಕೊಡ್ಬೇಕು? ನಮ್ ದುಡ್ಡು ತಗೊಂಡು ನಮ್ಗೆ ಚೊಂಬು ಕೊಡಕ್ ಬಂದವ್ರು ಬಿಜೆಪಿ ಅವರು. ಯಾರು ಗಂಡಸಿಲ್ಲ ರೀ ಬಿಜೆಪಿನಲ್ಲಿ. ನಮ್ಮ ಲೋಕಸಭಾ ಸದಸ್ಯರ ಬಗ್ಗೆ ಈ ದೇಶದ ಪ್ರಧಾನಿ ಬೇರೆ ರಾಜ್ಯದಲ್ಲಿ ಸನ್ಮಾನ್ಯ DK ಸುರೇಶ್ ಅವ್ರ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ DK ಸುರೇಶ್ ಅವರ ಶಕ್ತಿ ಈ ದೇಶದಲ್ಲಿ ಹೆಚ್ಚಿದೆ ಅಂತ ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಬಂಧುಗಳೇ. ಅಂತ ಕ್ರಿಯಾಶೀಲ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸ್ಕೋಬೇಕು. ನಾವು ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡ್ಕೋಬೇಕು. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಬಹಳ ನಿಮಗೆ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮ